ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಮೈ ಚಾನಲ್ ಮಂಜು ಅನ್ಫೋಟೆಕ್. ಮೋಸ್ಟ್ ಅವೈಟೆಡ್ ಮೂವಿ ಸಲಾರ್ ಸಿನಿಮಾ ರಿಲೀಸ್ ಆಗಿದೆ. ಜನಗಳು ಕೂಡ ಈ ಸಿನಿಮಾಗೋಸ್ಕರ ತುಂಬ ವೆಯ್ಟ್ ಮಾಡ್ತಾಯಿದ್ರು ಅಂತ ಕಾಣಿಸುತ್ತೆ. ಅದಕ್ಕೆ ಎಲ್ಲ ಥಿಯೇಟ್ರ್ಗಳು ಹೌಸ್ಫುಲ್ ಆಗಿ ಓಡ್ತಾ ಇದೆ. ಇದೇ ರೀತಿ ಓಡ್ತಾ ಇದ್ದರೆ ಇನ್ನೊಂದು ವಾರದಲ್ಲಿ 1000 ಕೋಟಿ ಗ್ಯಾರಂಟಿ ಕಲೆಕ್ಷನ್ ಮಾಡುತ್ತೆ. ಈ ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಪಡ್ಕೊಳ್ಳೋಕ್ಕೆ ಕೆಲವೊಂದು ಕಾರಣಗಳಿದೆ. ಮೊದಲನೇದು ಬಂದು ಹೀರೋ ಪ್ರಭಾಸ್ ಅವರು ಈ ಹಿಂದೆ ಆ್ಯಕ್ಟ್ ಮಾಡಿದಂಥ ರಾಧೇಶ್ಯಾಮ ಆಗಿರ್ಬೋದು, ಆದಿಪುರುಷ ಆಗಿರ್ಬೋದು ಅಷ್ಟೊಂದು ಹಿಟ್ ಆಗಲಿಲ್ಲ. ಸಲಾರ್ ಸಿನಿಮಾ ಬಂದು ಪ್ರಭಾಸ್ ಅವರ ಕಮ್ ಬ್ಯಾಕ್ ಸಿನಿಮಾ ಆಗಬಹುದು. ಎರಡನೇದು ಬಂದು ಹೊಂಬಾಳೆ ಪ್ರೊಡಕ್ಷನ್ ಅವರು ಈ ಹಿಂದೆ ನಿರ್ಮಾಣ ಮಾಡಿದಂಥ KGF 2, ಕಾಂತಾರ ಈ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ. ಸಲಾರ್ ಸಿನಿಮಾ ಕೂಡ ಅದೇ ಸಾಲಿಗೆ ಸೇರ್ಬೋದು. ಮೂರನೇದು ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್. ಪ್ರಶಾಂತ್ ನೀಲ್ ಅವರು ಡೈರೆಕ್ಷನ್ ಮಾಡಿದಂಥ ಉಗ್ರಂ, KGF 2 ಈ ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳಾಗಿವೆ. ಈಗ ಪ್ರಶಾಂತ್ ನೀಲ್ ಅವರೇ ನಿರ್ದೇಶನ ಮಾಡಿದಂಥ ಸಲಾರ್ ಸಿನಿಮಾ ಕೂಡ ಒಂದು ರೇಂಜ್ಗೆ ಸದ್ದು ಮಾಡ್ಬೋದು. ಈ ಮೂರು ಜನರ ಕಾಂಬಿನೇಷನ್ನಿಂದ ಸಲಾರ್ ಸಿನಿಮಾ ಮೇಲೆ ಜನರಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಇವೆಲ್ಲವುಗಳ ಮಧ್ಯೆ ಒಂದು ನೆಗೆಟಿವ್ ಕಾಮೆಂಟ್ ಕೂಡ ಬಂದಿದೆ. ಅದೇನೆಂದರೆ, ಸಲಾರ್ ಸಿನಿಮಾ ಬಂದು ಶ್ರೀ ಮುರಳಿ ಅವರ ಉಗ್ರಂ ಸಿನಿಮಾ ರೀಮೇಕ್ ಅಂತ. ಈ ಕಮೆಂಟ್ ಬಂದು ಸಲಾರ್ ಸಿನಿಮಾದ ಫಸ್ಟ್ ಫೋಟೋ ರಿಲೀಸ್ ಆದಾಗ ಪ್ರಭಾಸ್ ಅವರು ತಮ್ಮ ಎಡಗೈಗೆ ಕಟ್ಕೊಂಡಿರೋ ಪಟ್ಟಿ ನೋಡಿ ಇದು ಉಗ್ರಂ ಸಿನಿಮಾದ ರೀಮೇಕ್ ಅಂತ ಆಗಲೇ ಜನಕ್ಕೆ ಗೊತ್ತಾಗಿತ್ತು. ಹೌದು ಗೆಳೆಯರೆ, ನಿಜ ಹೇಳಬೇಕಂದ್ರೆ ಈ ಸಿನಿಮಾ ಬಂದು ಉಗ್ರಂ ರೀಮೇಕೇ ಆಗಿದೆ. ಆದರೂ ಕೂಡ ಉಗ್ರಂ ಸಿನಿಮಾಗೆ ಸಲಾರ್ ಸಿನಿಮಾಗೆ ತುಂಬ ಡಿಫ್ರೆನ್ಸಸ್ ಇದೆ. ಅದೇನೇನು ಡಿಫ್ರೆನ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಆಗ ನಿಮಗೊಂದು ಕ್ಲಾರಿಟಿ ಬರುತ್ತೆ. ಮೊದಲನೇದು ಸಿನಿಮಾದ ಮೇಕಿಂಗ್. ಉಗ್ರಂ ಸಿನಿಮಾ ಮೇಕಿಂಗಿಗೂ ಮತ್ತು ಸಲಾರ್ ಸಿನಿಮಾದ ಮೇಕಿಂಗ್ಗೆ ತುಂಬಾ ವ್ಯತ್ಯಾಸ ಇದೆ. ಎರಡನೇದು ಬಡ್ಜೆಟ್. ಸಲಾರ್ ಸಿನಿಮಾದ ಬಜೆಟ್ ಬಂದು 400 ಕೋಟಿ, ಆದರೆ ಉಗ್ರಂ ಸಿನಿಮಾದ ಬಜೆಟ್ ಬಂದು 5 ಕೋಟಿಗೂ ಕಮ್ಮಿ. ಯಾಕಂದರೆ ಉಗ್ರಂ ಸಿನಿಮಾ ಪ್ರಶಾಂತ್ ನೀಲ್ ಅವರ ಮೊಟ್ಟ ಮೊದಲ ಸಿನಿಮಾ. ಆಗ 400 ಕೋಟಿ ಬಜೆಟ್ನ ಅವ್ರನ್ನ ನಂಬಿ ಯಾರೂ ಹಾಕ್ತಾ ಇರಲಿಲ್ಲ. ಒಂದು ವೇಳೆ ಹಾಕಿದರೆ ಈಗ ಸಲಾರ್ ಸಿನಿಮಾ ಬರ್ತಿರಲಿಲ್ಲ. ಮೂರನೇದು ಬಂದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್. ಉಗ್ರಂ ಸಿನಿಮಾ ಬಂದಾಗ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟೇ ಇರಲಿಲ್ಲ. ಒಂದು ವೇಳೆ ಇದ್ದಿದ್ರೆ ಪ್ರಶಾಂತ್ ನೀಲ್ ಅವರು ಮತ್ತೆ ಆ ಸಿನಿಮಾ ರೀಮೇಕ್ ಮಾಡ್ತಿರಲಿಲ್ಲ. ನಾಲ್ಕನೇದು ಬಂದು ಉಗ್ರಂ ಸಿನಿಮಾನ ನೋಡಿದ ಜನಗಳನ್ನ ನಿಮಗೆ ಸಿನಿಮಾದಲ್ಲಿ ಏನಿಷ್ಟ ಆಯಿತು ಅಂತ ಕೇಳಿದ್ರೆ ಜನಗಳು ಸಿನಿಮಾದಲ್ಲಿ ಹೀರೋನ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅದನ್ನು ತಿಳ್ಕೊಂಡ ಪ್ರಶಾಂತ್ ನೀಲ್ ಅವರು ಆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನಲ್ಲಿ ಬರೋ ಫೀಲಿಂಗ್ನ ಇಡೀ ಸಲಾರ್ ಸಿನಿಮಾದಲ್ಲಿ ಬರೋ ಹಾಗೆ ಮಾಡಿದ್ದಾರೆ. ಯಾಕಂದರೆ ಈಗ 400 ಕೋಟಿ ಬಜೆಟ್ ಇದೆ, ಅದಕ್ಕೋಸ್ಕರ ಸಲಾರ್ ಸಿನಿಮಾನ ಈಗ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಈಗ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೊಂದು ಕ್ಲಾರಿಟಿ ಬಂದಿರ್ಬೋದು, ಸಲಾರ್ ಸಿನಿಮಾನ ಉಗ್ರಂ ಸಿನಿಮಾಗೆ ಹೋಲಿಕೆ ಮಾಡ್ಬೋದಾ ಇಲ್ವಾ ಅಂತ. ಈ ವಿಡಿಯೋ ನೋಡಿ ನೀವು ಕೂಡ ಕನ್ವಿನ್ಸ್ ಆಗಿದ್ದೀರಾ ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಏನಾದ್ರು ತಪ್ಪುಗಳಿದ್ರೆ ಕಮೆಂಟ್ ಮಾಡಿ, ನಾವು ಕೂಡ ತಿಳ್ಕೊತೀವಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್.